ಒಡಕಿನ ನಮ್ಮಿ ಪಾಡನೋಡು 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 ಒಡಕಿನ ನಮ್ಮಿ ಪಾಡನೋಡು. ಸೊ ಬೆಕೆಟ್ ನನಗೆ ಭಾಳ ಇಷ್ಟವಾದ ಲೇಖಕ. ಅಬ್ಸರ್ಡಿಸ್ಟ್ ನಾಟಕಗಳು ನನಗೆ ತುಂಬ ಇಷ್ಟ. ಆಮೇಲೆ ಬಟ್ ಈ ಕಾಲಕ್ಕೆ ನನಗೆ ಅದೊಂದು ಕರೋನಾ ಟೈಮ್ನಲ್ಲಾದಂಥ ಒಟ್ಟು ನಮ್ಮ ಸುತ್ತಮುತ್ತ ನಡೀತಿದ್ದು ಎಲ್ಲದೂ ಸಿಕ್ಕಾಬಿಟ್ಟೆ ಅಬ್ಸರ್ಡಿಸ್ಟ್ ಅಂತ ಅನಿಸ್ತು ನನಗೆ. ಒಂಥರ ಎಲ್ಲದೂ ಅಸಂಗತವಾಗಿದೆ ಅಂತ ಅನಿಸ್ತು. ಬೆಕೆಟ್ಟು ಆಗ ಬರೆದಿರೋ ನಾಟಕ ಈಗ ಭಾಳ ರಿಲೆವೆಂಟ್ ಆಗ್ತಿದೆಯಲ್ಲ ಅಂತ ಅನಿಸಿ ಅದನ್ನು ತಗೋಬೇಕು ಅಂತ ಶುರು ಮಾಡಿದೆ. ಸುಮಾರು ಸರ್ ಅವನ ಎಲ್ಲ ವರ್ಕ್ಗಳು ನನಗೆ ಯಾಕೆ ಅವನ ವರ್ಕ್ಗಳು ಇಷ್ಟ ಆಗ್ತವೆ ಅಂತಂದರೆ ಅದು ತುಂಬ ಮಿನಿಮಲ್ ಆದ ಇದು ಅವನ ಎಸ್ಥೆಟಿಕ್ಸು, ಮತ್ತು ಎಂಡ್ ಗೇಮು, ಮತ್ತು ಲಾಸ್ಟ್ ಸ್ಟೇಪು, ಮತ್ತು ಅವನ ಓಹಾಯೋ ಇಂಪ್ರಾಂಪ್ತು, ಅಥವಾ ಇನ್ನೂ ಸುಮಾರು ಆ್ಯಕ್ಟ್ ವಿತೌಟ್ ವರ್ಡ್ಸು, ಅವನ ಅಷ್ಟು ವರ್ಕ್ಸನ್ನ ಓದ್ತಾ 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 ಎಲ್ಲದೂ ರಿಲೆವೆಂಟ್ ಅಂತ ಅನಿಸುತ್ತೆ. ಅಂದರೆ ಹ್ಯೂಮನ್ ಎಕ್ಸಿಸ್ಟೆನ್ಸು ಮತ್ತು ಒಟ್ಟು ನಾವು ಈ ತನಕ ಅಂದ್ಕೊಂಡಿರೋ ಥಿಯೇಟ್ರ್ ಗ್ರಾಮರ್ನ ಚಾಲೆಂಜ್ ಮಾಡ್ತಾನೆ ಅವನ ಟೆಕ್ಸ್ಟ್ ಮೂಲಕ ಅಥವಾ ಅವನ ಐಡಿಯಾಸ್ ಮೂಲಕ ಎಲ್ಲದನ್ನೂ, ಅಥವಾ ಫಿಲಾಸಫಿನ ಎಲ್ಲದನ್ನೂ ನಮಗೆ ಕಾನ್ಸ್ಟೆಂಟಾಗಿ ಅದನ್ನು ಡಿಕನ್ಸ್ಟ್ರಕ್ಟ್ ಮಾಡ್ತಿರ್ತಾನೆ ಇವನು ಬೆಕೆಟ್ಟು. ಸೊ ಅದಕ್ಕೆ ಇಷ್ಟ ಅಂತ ಅನಿಸ್ತು ನನಗೆ ಮಾಡಬೇಕು ಅಂತ. ಗಾಡು ಬಗ್ಗೆ ಹೇಳೋದಾದರೆ, ಗಾಡುನ ಮೊದಲಿಗೆ ಈ ವಿದ್ಯಾರ್ಥಿಗಳಿಗೆ ತಗೊಳ್ಳೋದೇ ತುಂಬ ಕಷ್ಟ ಇದೆ. ಅದೊಂದು ರಿಸ್ಕೆ. ಯಾಕೆಂದರೆ ಅದೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ದೆ ಮಾಡಿದರೆ ಅದು ಮೊದಲಿಗೆ ಜನರಿಗೆ ಅದು ಬೋರ್ ಆಗುತ್ತೆ. ಅದು ಆ ನಾಟಕ ಇರೋದೇ ಬೋರ್ಡಮ್ ಬಗ್ಗೆ, ಕಾಯುವಿಕೆಯ ಬಗ್ಗೆ ಇರೋದ್ರಿಂದ ಹುಡುಗರಿಗೆ ಅದರ ಟೆಕ್ಸ್ಟ್ ಬಗ್ಗೆ, ಅದರ ಒಳ ಅರ್ಥದ ಬಗ್ಗೆ, ಅಥವಾ ಅಬ್ಸರ್ಡ್ ಆಗಿರೋದ್ರಿಂದ ಕೆಲವು ಅರ್ಥ ಆಗದೇ ಇರೋ, ಒಂದಕ್ಕೊಂದು ಕನೆಕ್ಷನ್ ಇಲ್ಲದೇ ಇರೋ ಅಂಥ ಡೈಲಾಗ್ಗಳು ಸಹ ಬರುತ್ತೆ. ಅದನ್ನು ಹೇಗೆ ಅಭಿನಯಿಸಬೇಕು, ಅದಕ್ಕೆ ಹೇಗೆ ಅವರು ಇನ್ನರ್ ಮಾನಲಾಗ್ ಹೇಗೆ ಮಾಡಿಕೊಳ್ಬೇಕು, ಈ ಥರದ ಪ್ರಶ್ನೆಗಳು ತುಂಬ ಬರುತ್ತೆ. ಆದರೆ ಲಕ್ಷ್ಮಣ್ ಅದನ್ನು ತುಂಬ ಚೆನ್ನಾಗಿ ಹುಡುಗರಿಗೆ ತಲುಪಿಸಿದ್ದಾರೆ. ಅದಕ್ಕೆ ತುಂಬ ವರ್ಕ್ ಮಾಡಿದರು ಹುಡುಗರು, ಅಂದರೆ ರಿಸರ್ಚ್ ವರ್ಕ್ ಮಾಡಿದರು. ಪೇಂಟಿಂಗ್ಸ್, ಅಬ್ಸರ್ಡ್ ಪೇಂಟಿಂಗ್ಸ್ ಬಗ್ಗೆ, ಆಮೇಲೆ ಬೇರೆ ಬೇರೆಯವರು ಬರೆದಿರೋ ಅಂಥ ಇದ್ರ ಬಗ್ಗೆ, ಗಾಡೋದ್ರ ಬಗ್ಗೆ, ಅಥವಾ ಪೇಂಟಿಂಗ್ಗಳನ್ನು ಮಾಡಿ, ಅಥವಾ ಕಾಯುವಿಕೆ ಬಗ್ಗೆ ಇರುವ ಪೇಂಟಿಂಗ್ಸ್ನ, ಅಥವಾ ಬೇರೆ ಬೇರೆಯವ್ರು ಬಂದು ಮಾತಾಡೋದ್ರ ಮೂಲಕ ಹುಡುಗರಿಗೆ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ ಅದನ್ನು. ಈ ಥರದ ನಾಟಕಗಳು ಪ್ರತಿ ವರ್ಷವೂ ಒಂದು ಮಾಡಬೇಕೇನೋ ಅನ್ನುವ ಆಸೆ ಆಗ್ತಿದೆ ನನಗಿವಾಗ. ಬೆಕೆಟ್ನ ಅಷ್ಟು ನೀಟಾಗಿ ಫಾಲೋ ಮಾಡಿಲ್ಲ. ಐ ಥಿಂಕ್ ಐ ಹ್ಯಾವ್ ಅವನು ಏನು ಬೇಕೋ ನಾನು ಬೆಕೆಟ್ ಜೊತೆಗೆ ಏನು ರೆಸೊನೇಟ್ ಆಗ್ತೀನಿ, ಅಥವಾ ಟೈಮು ಏನು ರೆಸೊನೇಟ್ ಆಗ್ತಿದೆ ಆ ಭಾಗ ಬಿಟ್ಟು ಉಳಿದಿದ್ದೆಲ್ಲ ತೆಗೆದಿದ್ದೀನಿ. ಮತ್ತು ಅದು ಆ್ಯಕ್ಚುಲಿ ಬೆಕೆಟ್ಗೆ ಚೆನ್ನಾಗಿ ಮೋಸ ಮಾಡಿದ್ದೀವಿ ನಾವು ಅಂತ ಅನ್ಸುತ್ತೆ ನನಗೆ. ಅದು ವಿಚ್ ಈಸ್ ಇಂಟ್ರೆಸ್ಟಿಂಗ್. ಅಂದರೆ ನನಗೆ ಇಷ್ಟ ಅದು. ಆ ಥರ ಹಳೆ ಕಾಲದ ಇವ್ರ ಲೇಖಕರಿಗೆಲ್ಲ ಮೋಸ ಮಾಡ್ತಾ ಬರೋದು, ನಮ್ಮ ಕಾಲಕ್ಕೆ ಬೇಕಾದಂಗೆ ಮಾಡ್ಕೊಳ್ಳೋದು ನನಗೆ ತುಂಬ ಇಷ್ಟ. ಈ ಕಾಲಕ್ಕೆ ರೆಸ್ಪಾಂಡ್ ಮಾಡೋ ಥರ ನಾನು ಇದು ಲಕ್ಕಿ ಪಾತ್ರ ಅದು ಅದರ ಇಂಟರ್ಪ್ರಿಟೇಷನ್ ಬೇರೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಅಲ್ಲಿ ಬರೆದಾಗ ಅವನು ಸ್ಲೇವು ಮತ್ತು ಇನ್ನೇನು ಯುರೋಪ್ಗೆ ಬೇರೆ ಥರದ ಇದಿದೆ, ಅಪ್ರೋಚ್ ಇದೆ. ಬಟ್ ಇಲ್ಲಾದಾಗ ಅದು ಇಂಡಿಯನ್ ಆಗಬೇಕು ಅಂತಿತ್ತು. ಮತ್ತು ಅದು ಒಂದು ಕ್ಯಾರೆಕ್ಟರ್ ಅಲ್ಲ, ಒಂದು ಫಿಗರ್ ಆಗಬೇಕು, ಒಂದು ಮೆಟಫರ್ ಆಗಬೇಕು ಅಂತಿತ್ತು. ಅದು ಆಡಿಯನ್ಸ್ ಜೊತೆ ನೋಡಿದಾಗ ನನಗೆ ಅದು ವರ್ಕ್ ಆಗ್ತಿದೆ ಅಂತ ಅನಿಸ್ತಿತ್ತು. ಅದೇ ಇಡೀ ನಾಟಕನೇ ಆ ಥರ. ಅಂದರೆ ಇಡೀ ನಾಟಕನೇ ನನ್ನ ಫಾರ್ಮ್ ಅಂದ್ಕೊಂಡಿದ್ದು ಬೇರೆ, ನನ್ನ ಫಾರ್ಮ್ನ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ. ಆ ಫಾರ್ಮ್ನಲ್ಲಿ ನಟರು ಅದನ್ನು ಓವರ್ಟೇಕ್ ಮಾಡಿದ್ದಾರೆ. ಅಂದರೆ ಬೇಸಿಕಲಿ ನಟರಿಗೋಸ್ಕರ ಫಾರ್ಮ್ ಅಡಾಪ್ಟ್ ಆಗಿದೆ, ವಿಚ್ ಇಸ್ ಎ ಗುಡ್ ಥಿಂಗ್ ಆಲ್ಸೋ. ಅಂದರೆ ಅದು ಒಳ್ಳೆಯದು ಕೂಡ. ಒಂದೊಂದು ಸರಿ ನಟರು ಅದನ್ನು ಓವರ್ಟೇಕ್ ಮಾಡಿ ಅದನ್ನು ಇದು ಮಾಡಿರೋದು, ಅದು ನನಗೆ ಅದ್ರ ಬಗ್ಗೆ ಖುಷಿನೂ ಇದೆ. ಯಾಕೆ ನಾನು ಆ್ಯಕ್ಟರ್ ಆಗಿರೋದ್ರಿಂದ ಆ್ಯಕ್ಟರ್ಗಳು ಓವರ್ಟೇಕ್ ಮಾಡಿದಾಗ ಖುಷಿ ಆಗುತ್ತೆ. ಅದೊಂಥರ ಡೈರೆಕ್ಟ್ರ್ ಹಿಂದೆ ಸರ್ದು ಅವರು
ಒಂದು ಸಿಂಪಲ್ ಲೇಯರ್ ಕೊಟ್ಟಿದ್ರು, ಹೀಗೆ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಇರಬೇಕು, ನೀವು ನಾರ್ಮಲ್ ಆಗಿರೋಕ್ಕಾಗಲ್ಲ, ಆ ಕ್ಯಾರೆಕ್ಟರ್ ಏಜ್ ಏನಿದೆ ಅಕಾರ್ಡಿಂಗ್ಲಿ ನಿಮ್ಮ ಬಿಹೇವಿಯರ್ ಇರಬೇಕು, ಮತ್ತು ತುಂಬ ಒಳ ಅರ್ಥಗಳಿದೆ ಇದರಲ್ಲಿ, ಅದನ್ನು ನೀವು ಹುಡ್ಕೋಬೇಕು, ಅದನ್ನು ಹುಡುಕಿ ನೀವು ಹೊರತರಕ್ಕೆ ಟ್ರೈ ಮಾಡಬೇಕು ಅಂತ ನಮಗೆ ಹೇಳಿದರು. ಅದನ್ನು ನಾವು ವರ್ಕ್ ಮಾಡಿದ್ವಿ. ಅವರು ಅದೇ ಪ್ರಾಸೆಸ್ಲಿ ನಮ್ಗೆ ಹೆಲ್ಪ್ ಮಾಡಿದ್ರು. ಟೈಮ್ ಸರ್, ಅಂದರೆ ಟೈಮ್ ಆ್ಯಂಡ್ ಸ್ಪೇಸನ್ನು ನಾವು ಭಾಳ ಇವಾಗ ಅಥೆಂಟಿಸಿಟಿ ಬಗ್ಗೆ, ನಂಬರ್ಸ್ ಬಗ್ಗೆ, ಮತ್ತು ಕಾಲ ಹಿಂಗೆ ನಿರ್ದಿಷ್ಟವಾಗಿರಬೇಕು ಅನ್ನೋದ್ರ ಬಗ್ಗೆ ತುಂಬ ನಾವು ತುಂಬ ಮಾತಾಡ್ತಿದ್ದೀವಿ. ಯಾಕೆಂದರೆ ನಮಗೆ ಐಡೆಂಟಿ ಕಾರ್ಡ್ ಭಾಳ ಮುಖ್ಯ ಇವಾಗ. ಐಡೆಂಟಿಟಿ ಕಾರ್ಡು ಎಲ್ಲದೂ ಭಾಳ ಮುಖ್ಯ ನಮ್ಗೆ ಇವಾಗ. ಎಲ್ಲದೂ ಅದ್ರ ಜೊತೆಗೇ ಇದೆ ನಮ್ಮದು. ಆಧಾರ್ ಅಂತೆ, ಅದಂತೆ, ಇದಂತೆ ಎಲ್ಲದೂ ಇದೆ. ಬೆಕೆಟ್ ನನ್ನ ಪ್ರಕಾರ ಅವನು ಈ ಐಡೆಂಟಿಟಿನೆಲ್ಲ ರಿಜೆಕ್ಟ್ ಮಾಡಿದವನು. ನಾನು ಏನೂ ಅಲ್ಲ, ಅಂದರೆ ನಾನು ಮನುಷ್ಯ ಕಾನ್ಸ್ಟೆಂಟಾಗಿ ಬೇವರ್ಸಿ ಅಂತ. ಬೇರೆ ನಾಟಕಕ್ಕಿಂತ ಇದು ಅಬ್ಸ್ಟ್ರಾಕ್ಟ್ ನಾಟಕ. ನನಗೆ ಮೊದಲು ಫಸ್ಟ್ ಟೈಮ್ ನಾನು ಅಬ್ಸ್ಟ್ರಾಕ್ಟ್ ನಾಟಕ ಕೇಳ್ತಿರೋದು, ಓದಿರೋದು, ಅದು ತುಂಬ ಚಾಲೆಂಜಿಂಗ್ ಅನಿಸ್ತು ನನಗೆ. ಬಟ್ ಮಾಡ್ತಾ 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 ಅದು ಅರ್ಥ ಗೊತ್ತಾಗಿ ಸ್ವಲ್ಪ ನನಗೆ ಆ ಕ್ಯಾರೆಕ್ಟರ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಯಿತು. ನಮ್ಮ ಡೈರೆಕ್ಟರ್ ಎಸ್ಪೆಷಲಿ ಲಕ್ಷ್ಮಣ್ ಸರ್ ಸೈಲೆನ್ಸ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿದ್ರು. ಅದು ಬ್ಲ್ಯಾಂಕ್ ಆಗಬಾರ್ದು, ಸೈಲೆನ್ಸಲ್ಲಿ ತುಂಬಿರಬೇಕು, ಎನರ್ಜಿ ತುಂಬಿರಬೇಕು, ಇನ್ನರ್ ಮೂಲವಾಗಿ ಓಡ್ತಾ ಇರಬೇಕು ಅಂತ. ಕೆಲವೊಂದು ಕಡೆ ತುಂಬ ಬ್ಯೂಟಿಫುಲ್ಲಾಗಿ ಪೋರ್ಟ್ರೇ ಆಗಿದೆ, ಬಟ್ ಒಂದೊಂದು ಕಡೆ ಅದು ಪಾಸು ತುಂಬ ಬ್ಲ್ಯಾಂಕ್ ಆಗಿದೆ ಅಂತ ಅನಿಸ್ತು ನನಗೆ. ಎರಡು ಮೂರು ವರ್ಷಗಳ ಹಿಂದೆ ಏನಾದರೂ ಇದನ್ನು ತಗೊಳ್ಬೇಕು ಅಂದರೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತೇನೋ ಅನಿಸ್ತತ್ತೆ. ಈಗ ಪರ್ಟಿಕ್ಯುಲರ್ಲಿ ಕರೋನಾ ಬಂದಾದ ಮೇಲೆ ಈ ನಾಟಕ ತುಂಬ ಎಷ್ಟೋ ಸರ್ತಿ ಇದು ಅಸಂಗತ ನಾಟಕ ಅಲ್ಲ ಅನಿಸಿದೆ ನನಗೆ. ಇದು ಅಸಂಗತ ಅಲ್ಲ, ಇದು ಎಷ್ಟು ಹೌದಲ್ವಾ, ಇದು ತುಂಬ ಸುಸಂಗತವಾಗಿದೆ ಅಂತ ಅನ್ಸೋಕ್ಕೆ ಶುರುವಾಗಿದೆ. ಆಮೇಲೆ ನಾವು ಹುಡುಗರಿಗೂ ಚಾಯ್ಸ್ ಕೊಟ್ಟಿದ್ದು, ಒಂದು 4-5 ನಾಟಕಗಳನ್ನು ಓದಿ ಅದರ ಬಗ್ಗೆ ಹೇಳಿ, ಬರೀ ಓದಿದರೆ ಅವರು ಇದು ಮಾಡ್ತಿದ್ರೋ ಇಲ್ವೋ, ಬಟ್ ಈ ಥರದ ನಾಟಕ ಹೀಗಿದೆ ಈ ನಾಟಕ ಅಂತ ಒಂದಷ್ಟು ತೋರಿಸಿದಾಗ ಅವರು ಸಹ ಇದನ್ನೇ ಆಯ್ಕೆ ಮಾಡಿಕೊಂಡ್ರೆ ಅವರಿಗೂ ಸಹ ಈ ಕಾಲಘಟ್ಟದ ಒಂದು ಪರಿಣಾಮ ಆಗಿದೆ ಅಂತ ಅನಿಸುತ್ತೆ. ಅದರಿಂದ ಗಾಡೋ ಈಗ ನಮಗೆ, ನಾವು ಎಷ್ಟೋ ವರ್ಷದ ಹಿಂದೆ ನಾನು ನೋಡಿದ್ದೀನಿ ಗಾಡೋ ನಾಟಕ, ಆಗ ನನಗೆ ಇದು ಪರಿಣಾಮ ಬೀರಿದ್ದಕ್ಕೂ ಈಗ ಇದನ್ನು ನೋಡಿದಾಗ ನನಗೆ ಪರಿಣಾಮ ಬೀರಿದ್ದಕ್ಕೂ ವ್ಯತ್ಯಾಸ ಕಾಣಿಸುತ್ತೆ. ಅಂದರೆ ನಾನು ನನಗೆ ಪರ್ಸ್ನಲಾಗಿ ಅದು ಗೊತ್ತಾಗಿಲ್ಲ ಇವತ್ತಿನ ತನಕನೂ ಆ ಸ್ಕ್ರಿಪ್ಟ್ದು ಸ್ಪೆಷಾಲಿಟಿ ಏನು ಅಂತ. ಬಟ್ ನಮ್ಮ ಡೈರೆಕ್ಟರ್ ಕಡೆಯಿಂದ ಮತ್ತು ಎಲ್ಲರ ಕಡೆಯಿಂದ ನನಗೆ ಬಂದಂಥ ಒಪಿನಿಯನಲ್ಲಿ ತುಂಬ ಚಾಲೆಂಜಿಂಗ್ ನಾಟಕ. ಆಮೇಲೆ ನಾರ್ಮಲ್ ನಾಟಕ ಪ್ಯಾಟ್ರನ್ಗಳಿಗಿಂತ ಡಿಫ್ರೆಂಟ್ ಇದೆ. ಅಬ್ಸರ್ಡ್ ಅಂತ ಏನು ಹೇಳ್ಬೋದು, ಮೇಜರಾಗಿ ಏನೂ ನಡೆಯಲ್ಲ ಅದರಲ್ಲಿ, ಬೋರ್ಡಮ್ ಬಗ್ಗೆ ಇದೆ. ಅದೇ ಆ್ಯಕ್ಚುಲಿ ಒಂದು ಚಾಲೆಂಜಿಂಗು ಮತ್ತು ಅದೇ ಹೊಸ್ತನ ನಾಟಕದ್ದು. ಅಂದರೆ ನನಗೇನು ಅನಿಸುತ್ತೆ ಅಂತಂದರೆ, ನಾನು ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಜೊತೆ ಕೆಲಸ ಮಾಡಬೇಕಾದ್ರೆ ಡೈರೆಕ್ಟರ್ ಐಡಿಯಾನ ಅವ್ರು ಎಕ್ಸಿಕ್ಯೂಟ್ ಮಾಡಬೇಕು ಅಂತಿರಲ್ಲ. ಸೊ ಅವರ ಇಂಪ್ರೆಷನ್ ಏನಿದೆ ನಾಟಕದ್ದು, ಅದನ್ನು ಅವರು ಇದು ಮಾಡಬೇಕು ಅಂತ ಅಂದ್ಕೊಂತೀನಿ ಹೆಚ್ಚಿನ ಸರಿ. ಯಾಕೆಂದರೆ ಆ ಪರ್ಸೆಪ್ಷನ್ನು ಪ್ರತಿಯೊಂದು ಮೀಡಿಯಮಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪ್ರೆಸ್ ಆಗುತ್ತಲ್ಲ. ಆ್ಯಕ್ಟ್ರು ಅವನದೇ ಇಂಟರ್ಪ್ರಿಟೇಷನ್ ಮಾಡಬೇಕು, ಲೈಟ್ ಮಾಡೋರು ಅವರದೇ ಇಂಟರ್ಪ್ರಿಟೇಷನ್ ಮಾಡಬೇಕು, ಮ್ಯೂಸಿಕ್ ಮಾಡೋರು ಅವರೇ ಇಂಟರ್ಪ್ರಿಟೇಷನ್ ಮಾಡಬೇಕು. ಅದು ಒಂದು ಫ್ರೇಮ್ನಲ್ಲಿ ನಾವು ತಗೋಬೋದೇನೋ ಅನ್ನೋ ಥರ ಇರುತ್ತೆ. ಬಿಟ್ಟರೆ ನನ್ನ ಐಡಿಯಾನೇ ಮಾಡಬೇಕು ಅವರು ಅಂತ ನನಗಿರಲ್ಲ. ಮೊದಲಿಗೆ ಈ ಪೋಸೋ ಕ್ಯಾರೆಕ್ಟರ್ ತುಂಬಾ ಕಷ್ಟ ಆಯಿತು, ನಂತರನೇ ಸ್ವಲ್ಪ ಕಷ್ಟನೇ ಆಯಿತು. ಪೋಸೋಗೆ ನಾನು ಏನು ಮಾಡ್ಕೊಳ್ಳೋಕೆ ಸರ್ ಏನು ಹೇಳ್ತಿದ್ರು, ನಮ್ಮ ಲಕ್ಷ್ಮಣ್ ಸರ್ ಏನು ಹೇಳ್ತಿದ್ರು, ನಿಮ್ಮದು ಏನು ಆ್ಯಕ್ಟಿಂಗ್ ಇದೆ ಫಸ್ಟ್ ನೀವು ಮಾಡಿ, ಆ ನಂತರ ಏನು ಮಾಡಬಾರ್ದು ಅಂತ ಅವ್ರು ಹೇಳ್ತಿದ್ರು. ಅದನ್ನು ಫಾಲೋಅಪ್ ಮಾಡ್ತಿದ್ದೆ. ನನಗೆ ಲಕ್ಕಿ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಅದರಲ್ಲಿ ಡೈಲಾಗ್ಸ್ ಅಂದರೆ ಕಮ್ಮಿ ಇದ್ರೂ ಆ ಒಂದು ಓವರಾಲ್ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಆ ಲಕ್ಕಿ ಕ್ಯಾರೆಕ್ಟರ್ ನಿಂತಿರುತ್ತೆ. ಬಟ್ ಅದು ನಿಲ್ಲೋದಾಗಿಲ್ಲ, ಆ ಒಂದು ನಿಲ್ಲುವ ಭಂಗಿ ಏನಿದೆ ಅದು ಹಿಡಿದಿಡ್ಕೊಳ್ಬೇಕಲ್ಲ ಲಾಸ್ಟ್ವರೆಗೆ, ಅದು ತುಂಬ ಚಾಲೆಂಜಿಂಗ್ ಅಂತ ಅನಿಸ್ತು. ನಂಗೆ ತುಂಬ ಇಷ್ಟವಾದ ಪಾತ್ರ ಅದು. ಈ ನಾಟಕಕ್ಕೆ ವೇಟಿಂಗ್ ಫಾರ್ ಗಾಡು, ಸೊ ದಿಸ್ ವಾಸ್ ನಾಟ್ ಪ್ಲ್ಯಾನ್ಡ್. ಇದು ಲಕ್ಷ್ಮಣ್ ಅವ್ರು ಬಂದು ಇದಕ್ಕೆ ಮ್ಯೂಸಿಕ್ ಮಾಡು ಅಂತ ಹೇಳಿದಾಗ ಐ ಸ್ಟಾರ್ಟೆಡ್ ರೀಡಿಂಗ್ ದ ಪ್ಲೇ. ಅದು ನಾಟಕ ಓದೋಕ್ಕೆ ಶುರು ಮಾಡಿದೆ. ಐ ಮೀನ್ ಅದ್ರ ಬಗ್ಗೆ ಕೇಳಿದ್ದೆ ತುಂಬ, ಬಟ್ ಓದ್ತಾ ಇಟ್ ವಾಸ್ ಅ ಡಿಫ್ರೆಂಟ್ ಜರ್ನಿ.
ಈ ಹಾಡು ಇದಕ್ಕೆ ಬಳಸಿರೋ ಹಾಡು ಆ್ಯಕ್ಚುಲಿ ಓ ಹವ್ವೆ ಜನಾಂಗ ಅಂತ ಒಂದು ಟ್ರೈಬಲ್ ಪ್ರೇಯರ್ ಸಾಂಗ್ ಅದು. ಟಿ.ಎಸ್. ವಿವೇಕಾನಂದ ಅವರು ಭೂಮಿಗೀತ ಅನ್ನೋ ಪುಸ್ತಕದಲ್ಲಿ ಫಸ್ಟ್ ಕವರ್ ಪೇಜಲ್ಲಿ ಅದು ಪ್ರಿಂಟ್ ಆಗಿತ್ತು. ನಾವು ಯಾವಾಗಲೂ ಓದಬೇಕಾದ್ರೆ ಅದನ್ನ ಬುಕ್ನ ಅದನ್ನು ವಿ ಆರ್ ಜಸ್ಟ್ ಫೌಂಡ್ ಇಟ್, ಅದನ್ನು ನೋಡಿದ್ವಿ. ಅದು ಈ ನಾಟಕಕ್ಕೆ ಹೆಲ್ಪ್ ಆಗುತ್ತೆ ಅಂತ ವಿ ಸ್ಟಾರ್ಟೆಡ್. ಅದು ಮೊದಲಿಂದನೂ ನಾನು ಅದನ್ನು ಟ್ಯೂನ್ ಮಾಡಬೇಕು ಅಂತ ಇತ್ತು, ಬಟ್ ಆಗ್ತಿರ್ಲಿಲ್ಲ. ಸೊ ಈ ನಾಟಕ ಐ ಥಿಂಕ್ ಓದಿದ ಮೇಲೇ ಐ ಕುಡ್ ಅದು ಟ್ಯೂನ್ ಮಾಡೋಕ್ಕಾಯ್ತು ನನಗೆ. ಲೈಕ್ ಅದು ಕರೆಕ್ಟಾಗಿ ಜೆಲ್ ಆಯಿತು. ಚೆನ್ನಾಗಿತ್ತು ಅದು ಜರ್ನಿ. ಅದನ್ನು ಈ ನಾಟಕಕ್ಕೆ ಅಡಾಪ್ಟ್ ಮಾಡಿದ್ದು. ಆ್ಯಂಡ್ ದೆನ್ ಅದು 2-3 ಡ್ರಾಫ್ಟ್ ಮಾಡಿದ್ವಿ. ಫಸ್ಟಲ್ಲೇ ಅದು ಚೆನ್ನಾಗಿ ಹೀಗೆ ಬರಬೇಕು ಅಂತ ಆಗಲಿಲ್ಲ ಅದು. ದೆನ್ ಗಿಟಾರ್ ಇಟ್ಕೊಂಡು ಪ್ಲೇ ಮಾಡಿದ್ದು. ಆ್ಯಂಡ್ ದೆನ್ ನಾನು ಬಂದು ರಿಹರ್ಸಲ್ಸಿಗೆ ಕೂರ್ತಿದ್ದೆ. ಆ್ಯಂಡ್ ಐ ಯೂಸ್ ಟು ವಾಚ್ ಎಲ್ಲರದ್ದು ಆ್ಯಕ್ಟಿಂಗ್ ಪ್ರೊಸೆಸ್ ನೋಡ್ತಿದ್ದೆ. ಆ್ಯಂಡ್ ದೆನ್ ಸಮ್ಹೌ ಹಾಗೆ ಅದು ಲಿಂಕ್ ಆಯಿತು ಈ ನಾಟಕಕ್ಕೆ. ಫಸ್ಟು ಡೈರೆಕ್ಟ್ರು ಬಂದು ಇದು ಬಾಡಿ ಲ್ಯಾಂಗ್ವೇಜ್ ಮತ್ತು ವಾಯ್ಸ್ ಎಲ್ಲ ಒಂದು ಲೇಔಟ್ ಕೊಟ್ಟರು, ಹೀಗಿರಬೇಕು, ಈ ಥರನೇ ಅವ್ನು ಬಗ್ಗಲ್ಲ ಜಾಸ್ತಿ, ಮತ್ತು ವಾಯ್ಸ್ ಈ ಪಿಚ್ಚಲ್ಲಿರುತ್ತೆ ಅಂತೆಲ್ಲ. ಆಮೇಲೆ ನಾನು ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಪಾಸು ಸೈಲೆನ್ಸ್ ಎಲ್ಲ ತುಂಬ ಅಂದರೆ ತುಂಬ ಶೋ ಆಫ್ ಕ್ಯಾರೆಕ್ಟರ್ ಅದು, ತುಂಬ ಶೋ ಆಫ್ ಮತ್ತು ತುಂಬ ಒಂಥರ ಗತ್ತಿರೋ ಕ್ಯಾರೆಕ್ಟರ್ ಅದು. ಅದಕ್ಕೋಸ್ಕರ ತುಂಬ ಪಾಸು ಸೈಲೆನ್ಸ್ ಮತ್ತು ಅದರದ್ದು ಕಾಸ್ಟ್ಯೂಮ್ ಇರ್ಬೋದು, ಹ್ಯಾಟ್ ಇರ್ಬೋದು, ಮತ್ತು ಶೂ ಇಂದ ಹಿಡಿದು ಎಲ್ಲ ಇರ್ಬೋದು, ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ಡೈರೆಕ್ಟ್ರು ಬರೀ ಸ್ಕ್ರಿಪ್ಟ್ ಬಗ್ಗೆ ಹೇಳಿಲ್ಲ ನಮಗೆ, ತುಂಬ ಫಿಲಾಸಫಿ, ಈ ನಾಟಕದಲ್ಲಿರೋ ಒಳ ಅರ್ಥಗಳು ಅದನ್ನೆಲ್ಲ ನಮಗೆ ಅರ್ಥ ಮಾಡ್ಕೊಳಕ್ಕೆ ಬಿಟ್ಟರು. ಮತ್ತು ಕೆಲವು ಫಿಲಾಸಫಿಕಲ್ ಫ್ಯಾಕ್ಟ್ಸ್ನ ಹೇಳೋದ್ರ ಮೂಲಕ, ಮತ್ತು ಆಲ್ಬರ್ಟ್ ಕಮು ಅವ್ರದ್ದು ಎಲ್ಲ ಸ್ವಲ್ಪ ಫಿಲಾಸಫಿ ಹೇಳೋದ್ರ ಮೂಲಕ ನಮ್ಗೆ ಇದನ್ನು ಅರ್ಥ ಮಾಡಿಸಿದ್ರು. ಮತ್ತು ಅದರಲ್ಲಿ ನಾವೇನು ಕಾಣ್ಕೊಂಡ್ವಿ ಅನ್ನೋದು ಅದನ್ನು ನಾವು ಅರ್ಥ ಮಾಡ್ಸೋಕೆ ಹೋದ್ವಿ ಆಡಿಯನ್ಸ್ಗೆ. ತುಂಬ ಇದೆ ಸರ್, ದಿನಾನೂ ಅಷ್ಟೇ. ಫನ್ನಿ ಇನ್ಸಿಡೆಂಟ್, ಸ್ಯಾಡ್ ಇನ್ಸಿಡೆಂಟ್ಸ್ ದಿನ ಇದೆ. ಅಂದರೆ ಈ ನಾಟಕದ ಥರನೇ ಅದು. ನಾವು ಇವಾಗ ಒಂದು ಹಾಫ್ ಆನ್ ಅವರ್ ನಗ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ, ಎಂಜಾಯ್ ಮಾಡ್ತೀವಿ. ಸಡನ್ನಾಗಿ ಆಮೇಲೆ ಬೈತಾರೆ, ಬೇಜಾರಾಗ್ಬಿಡ್ತೀವಿ, ನಾವು ಸರಿಗೆ ಮಾಡ್ತಾ ಇಲ್ಲ ಅನ್ನೋದು ಬರುತ್ತೆ ತಲೆಗೆ. ಈ ನಾಟಕದ ಥರನೇ, ಅರ್ಥ ಇರಲ್ಲ ಅದಕ್ಕೆ ಯಾವ ಇನ್ಸಿಡೆಂಟ್ ಯಾವುದು ಅಂತ ಹೇಳೋಕ್ಕಾಗಲ್ಲ. ಮತ್ತು ಕಲ್ತಿರೋದು ತುಂಬ ಇದೆ ಸರ್, ತುಂಬ ಅಂದರೆ ತುಂಬ ಇದೆ. ಅದು ಲೈಫ್ಗಾಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಅದು ಸೆಟ್ ಆಗಿರ್ಬೋದು, ತುಂಬ ಇದೆ. ತುಂಬ ರಿಸರ್ಚ್ ಮಾಡಿದ್ವಿ ಸರ್ ಇದ್ರ ಬಗ್ಗೆ, ತುಂಬ ಅಂದರೆ ತುಂಬ ರಿಸರ್ಚ್ ಮಾಡಿದ್ವಿ. ಮತ್ತು ನಾನು ಭಾಳ ಹಿಂದೆ ಓದಿದ್ದೆ ಈ ನಾಟಕ, ತುಂಬ ಹಿಂದೆ ನನಗೆ ಇಷ್ಟ ಆಗಿದ್ದು. ಅದಾದಮೇಲೆ ಒಂದಷ್ಟು ಮೆಟೀರಿಯಲ್ನ ಓದಿದ್ವಿ ನಾವು, ಮತ್ತು ಒಂದಷ್ಟು ಜನ ಬಂದು ಮಾತಾಡಿದ್ರು ಅದ್ರ ಬಗ್ಗೆ. ಮತ್ತು ಅಂದರೆ ಆ ಒಟ್ಟು ಬಹುಶಃ ಅದನ್ನು ಅರ್ಥ ಮಾಡ್ಸೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ಹಿಡಿತು ನಮಗೆ. ಪ್ರೋಸೆಸ್ಸಲ್ಲಿ ಮಾಡ್ತಾ ಪೇಂಟಿಂಗು ನಮಗೆ ತುಂಬ ಹೆಲ್ಪ್ ಮಾಡ್ತು. ಪೇಂಟಿಂಗನ್ನು ಇಟ್ಕೊಂಡು ಅದನ್ನು ನೋಡುವ ರೀತಿ, ಪೇಂಟಿಂಗ್ನಲ್ಲಿ ತುಂಬ ಎಕ್ಸ್ಪೆರಿಮೆಂಟೇಷನ್ಸ್ ಆಗಿದೆ. ಅದರಿಂದ ಈ ಎಕ್ಸಿಸ್ಟೆನ್ಷಿಯಲಿಸಮ್ಮು ಅದನ್ನೆಲ್ಲ ಇಟ್ಕೊಂಡು, ಸರಿಯಲಿಸಮ್, ಎಕ್ಸ್ಪ್ರೆಷನಿಸಮ್, ಈ ಥರದ್ದೆಲ್ಲದನ್ನೂ ಇಟ್ಕೊಂಡು ಡೆವಲಪ್ಮೆಂಟ್ ಆಗಿದೆ. ಅದರಿಂದ ಅದು ನಮ್ಗೆ ತುಂಬ ಉಪಯೋಗ ಬಂತು. ಅದು ಅಂದರೆ ಓವರ್ಕಮ್ ಆಗ್ತಾ ಇದ್ದೀವಿ ನಾವು ಪ್ರೋಸೆಸ್ನಲ್ಲಿ. ಪ್ರತಿ ಅಂದರೆ ಶೋ ಬರೋ ತನಕನೂ ಅದು ಅನ್ಸರ್ಟನಿಟಿ ಇರುತ್ತಲ್ಲ, ನಾಟಕದಲ್ಲಿರೋ ಅನ್ಸರ್ಟನಿಟಿ ನಟರಿಗೂ ಇತ್ತು, ನನಗೂ ಇತ್ತು. ಅದು ಪ್ರತಿ ಶೋನಲ್ಲೂ ಆ ಅನ್ಸರ್ಟನಿಟಿ ಇರ್ತದೆ. ಅದು ಡೆವಲಪ್ ಆಗ್ತಾ, ಅಂದರೆ ಬೇರೆ ರೀತಿಯಲ್ಲಿ ಒಂಥರ ಸೆಕ್ಯೂರ್ ಅಂತ ಅನ್ಸುತ್ತೆ, ಮತ್ತೆ ಅನ್ಸರ್ಟನಿಟಿ ನೆಕ್ಸ್ಟ್ ಶೋಗೆ ಶುರುವಾಗುತ್ತೆ. ಹಂಗೆ ನನಗೆ ಆ್ಯಕ್ಚುಲಿ ಪೇಂಟಿಂಗಿಗೂ ನಾಟಕಕ್ಕೂ ಅಷ್ಟು ಡಿಫ್ರೆನ್ಸ್ ಏನೂ ಅನಿಸ್ಲಿಲ್ಲ. ಪೇಂಟಿಂಗ್ ಬಂದು ಕಲರ್ಸ್ ಜೊತೆ ನಾವು ಆಟ ಆಡ್ತೀವಿ. ಇದು ನಾಟಕ ಬಂದು ನಾವು ಆರ್ಟಿಸ್ಟ್ಗಳ ಜೊತೆ ಪ್ಲೇ ಮಾಡ್ತೀವಿ. ಅಂದರೆ ಅವರ ಭಾವನೆಗಳ ಜೊತೆ ನಾವು ನೋಡ್ತೀವಲ್ಲ, ನನಗಷ್ಟು ಡಿಫ್ರೆನ್ಸ್ ಅನಿಸ್ಲಿಲ್ಲ. ಆದರೆ ನನಗೆ ನಿಜವಾಗ್ಲೂ ಇಷ್ಟ ಆಗಿದ್ದು ಪೇಂಟಿಂಗಿಂತ ನಾಟಕನೇ. ಯಾಕೆಂದರೆ ಪೇಂಟಿಂಗ್ ಬಂದು ಒಂದು ಸಲ ನೋಡಿದ ತಕ್ಷಣ ಒಂದೇ ಭಾವನೆ ಅಂತ ನಮಗೆ ಅನಿಸುತ್ತೆ. ಬಟ್ ನಾಟಕ ನಾವು 4 ಶೋ ಮಾಡಿರೋದ್ರಿಂದ 4 ಭಾವನೆಗಳು ನಮಗೆ ಅರ್ಥ ಆಗುತ್ತೆ. ನಾನು ಇಲ್ಲಿ ತನಕ 4 ಮೇನ್ ಪ್ರೊಡಕ್ಷನ್ಗಳಲ್ಲಿ ವರ್ಕ್ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ. ಎಲ್ಲದಕ್ಕಿಂತ ನನಗೆ ಇದು ತುಂಬ ವಿಭಿನ್ನ ಅನಿಸುತ್ತೆ. ಒಂದು ಕಾರಣ ಏನು ಅಂತಂದರೆ, ಫಸ್ಟ್ ನನಗೆ ಬಾಡಿ, ಇದರಲ್ಲಿ ನನ್ನ ಬಾಡಿಗಿನ್ನ ಸಪ್ರೇಟಾದ ಒಂದು ಬಾಡಿನ ಮೇಂಟೈನ್ ಮಾಡಬೇಕಿತ್ತು. ಇಟ್ ವಾಸ್ ಲಿಟಲ್ ಟಫ್ ಫಾರ್ ಮೀ. ಬಟ್ ಅದನ್ನು ತುಂಬ ಚೆನ್ನಾಗಿ ಹೇಗೆ ಮಾಡಿದ್ರೆ ನಮಗೆ ಸ್ಟ್ರೈನ್ ಆಗೋಲ್ಲ ಅನ್ನೋದನ್ನೆಲ್ಲ ಡೈರೆಕ್ಟರ್ ಹೇಳಿಕೊಟ್ರು. ಮತ್ತು ಇನ್ನೊಂದು, ನಾನು ಮಾಡಿದ್ದೊಂದು ಗಂಡು ಹುಡುಗನ ಪಾತ್ರ ಆಗಿತ್ತು. ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಮತ್ತು ಅದರಲ್ಲಿ ಕಲಿಯೋಕ್ಕೆ ಸಿಕ್ಕಾಪಟ್ಟೆ ವಿಷಯಗಳಿತ್ತು ಬೇರೆ ನಾಟಕಗಳಕ್ಕಿಂತ. ಓದೋವಾಗ ಲಕ್ಕಿ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗಿತ್ತು. ತುಂಬ ಒಂದು
ಅದು ಒಂದು ಸ್ಲೇವ್ ಅಷ್ಟೇ ಅಲ್ದಿರ ಅದೊಂದು ಸ್ಲೇವ್ ಅನ್ನೋ ಒಂದು ಜನಾಂಗನ ರೆಪ್ರೆಸೆಂಟ್ ಮಾಡುತ್ತೆ ಅದು ಪಾತ್ರ ಅನ್ನೋ ಥರದ ಒಂದು ಪಾತ್ರ ಆಗಿತ್ತು. ಆದ್ದರಿಂದ ನಂಗೆ ಆ ಪಾತ್ರ ತುಂಬ ಇಷ್ಟ ಆಗಿತ್ತು. ನನಗೆ ಅದರಲ್ಲಿ ಒನ್ ಆಫ್ ದ ಮುಖ್ಯ ಪಾತ್ರ ಅಂತಿದ್ದ ಲಾಡಿಮೇರ್ ಅನ್ನೋ ಪಾತ್ರ ಸಿಕ್ಕಿತ್ತು. ಆ ಪಾತ್ರ ಆಮೇಲೆ ಟೇಕ್ ಆದ ತಕ್ಷಣ ನನಗೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಅನಿಸಿತ್ತು. ವಿತ್ ಡೈರೆಕ್ಟರ್ ಹೆಲ್ಪ್ ನಾನು ಅದರ ಮೇಲೆ ತುಂಬ ವರ್ಕ್ ಮಾಡಿದೆ. ಆ್ಯಂಡ್ ಒಂದಷ್ಟು ಡಾರ್ಕ್ ಕಾಮಿಡಿ ಇರ್ತಕ್ಕಂಥ ಮೂವಿಗಳನ್ನ ನೋಡಿದೆ. ಆಮೇಲೆ ಒಂದಷ್ಟು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಓದಿದೆ. ರಿಸರ್ಚಿಂಗ್ ತುಂಬ ಇಂಪ್ರೂವ್ ಆಯಿತು ನನಗೆ ಆ ಪಾತ್ರ ಮಾಡಿದ್ರಿಂದ. ಹಾಗೆ ಡೈರೆಕ್ಟರ್ ಹೆಲ್ಪ್ ತುಂಬ ಇತ್ತು. ಓವರಾಲ್ ಒಂದು ಪಾತ್ರ ಕಟ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಆದರೆ ಅದೊಂದು ಕಟ್ಕೊಂಡು ಆದಮೇಲೆ ಬಂದೊಂದು ಔಟ್ಪುಟ್ ತುಂಬ ಇಷ್ಟ ಆಯಿತು ನನಗೆ. ಇದು ಸೆಟ್ಟು ಸರು ಒಂದು ಮರ, ಆಮೇಲೆ ಫುಲ್ಲು ವೈಟು, ನಿನಗೊಂದು ನಾನು ಹುಡುಗನ ಕ್ಯಾರೆಕ್ಟ್ರ್ ಮಾಡಿದ್ದೆ ಅದರಲ್ಲಿ, ನಿನಗೊಂದು ಸಪ್ರೇಟ್ ಒಂದು ರೋಡ್ ಇರೋದಪ್ಪ ಅಂತ ಅಂದಿದ್ರು. ನನ್ನ ಇಮ್ಯಾಜಿನೇಷನು ಸ್ವಲ್ಪ ಅದಕ್ಕೂ ಮುಂಚೆ ಪರಿಹಾರ ನಾಟಕ ಮಾಡಿದ್ವಿ, ಸ್ವಲ್ಪ ಎಲ್ಲ ಕಲರ್ಫುಲ್ಲು, ಆಮೇಲೆ 4-5 ಬಟ್ಟೆ, ಅಷ್ಟು ಕಾಸ್ಟ್ಯೂಮ್ಸು, ಆಮೇಲೆ ಸೆಟ್ಗಳು ಪ್ರಾಪರ್ಟೀಸ್ ಬೇಜಾನಿತ್ತು. ಇಲ್ಲಿ ಬಂದಮೇಲೆ ಒಂದು ಮರ, ಒಂದು ಫ್ಲೋರು, ಒಂದು ರೋಡು, ಇಷ್ಟೇಪ್ಪ ಅಂತ ಅಂದಿದ್ರು. ನಾನು ಇಷ್ಟರಲ್ಲಿ ಹೇಗಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅಟ್ಮಾಸ್ಫಿಯರ್ಗೆ, ಆ ಲೈಟಿಂಗ್ಗೆ ನಾನು ಅಂದ್ಕೊಂಡಿದ್ದಕ್ಕಿಂತ ಡಬಲ್ ಇಂಪ್ರೆಸ್ ಆಯ್ತು ನನಗೆ. ಸ್ಟಾರ್ಟಿಂಗು ನನಗೆ ಆ ಸೆಟ್ ಹೇಳಿದಾಗ ಮರ ಏನಕ್ಕೆ ಇಲ್ಲಿರುತ್ತೆ ಅಂದರೆ ನಾಟಕ ಸ್ಟಾರ್ಟಿಂಗ್ ಫಸ್ಟ್ ಆಫ್ ಆಲ್ ನಾಟಕ ನನಗೆ ಅರ್ಥ ಆಗಿರಲಿಲ್ಲ. ಆ ಮರ ಏನಕ್ಕೆ ಇಲ್ಲಿ ಬರುತ್ತೆ, ಈ ರೌಂಡ್ ಸರ್ಕಲಲ್ಲೇ ಏನಕ್ಕೆ ಹಿಂಗೆ ಮಾಡಬೇಕು. ಆಮೇಲೆ ಅದಕ್ಕೂ ಮುಂಚೆ ನಮಗೆ ಹೇಳಿದರು ಕಸ ಹಾಕ್ಬೇಕಲ್ಲಿ, ಕಸದಿಂದ ಯೂಸ್ ಮಾಡಿಕೊಂಡು ಮಾಡಿ ಅಂತ. ಬಟ್ ಅದಾದಮೇಲೆ ಆ ನಾಟಕ ಹೋಗ್ತಾ ಅಬ್ಸ್ಟ್ರಾಕ್ಟ್ ಆಗ್ತಾ ಇದ್ದಂಗೆ ಆ ಬೇಸು, ಆ ವೈಟ್ ಕಲರು ಎಫೆಕ್ಟು ಒಂಥರ ಸರ್ನ ಮರ ಫಸ್ಟ್ ನಾನು ರೆಡಿ ಮಾಡಿ ಸರ್ಗೆ ತೋರಿಸಿದಾಗ ಚೆನ್ನಾಗಿದೆ ಕಣೋ, ಯಾವುದೋ ಆಸ್ಪತ್ರೆಯಿಂದ ಡೆಡ್ ಬಾಡಿ ಎತ್ಕೊಂಬಂದಂಗೆ ಇದೆ ಅಂತ ಹೇಳಿದರು. ನನಗೆ ಅವಾಗ ಅನ್ನಿಸ್ತು, ಇದೇನೋ ನಮ್ಮೊಳಗೆ ಭಾವನೆನೇ ವ್ಯಕ್ತಪಡಿಸುತ್ತೆ ಆ ಸೆಟ್ಟು ಅನ್ನೋ ಥರ. ಆ್ಯಕ್ಚುಲಿ ಇದು ನನ್ನ ಮೊದಲನೇ ನಾಟಕ ಆ್ಯಕ್ಟ್ ಮಾಡ್ತಿರೋದ್ರಿಂದ ನನಗೆ ತುಂಬ ಐಡಿಯಾ ಇರಲಿಲ್ಲ ಅಪ್ರೋಚ್ ಹೆಂಗೆ ಮಾಡೋದು, ಕ್ಯಾರೆಕ್ಟರ್ನ ಹೆಂಗೆ ಸಿಸ್ಟಮ್ಯಾಟಿಕಲಿ ಅಥವಾ ಮೆಥಡ್ ರೀತಿಯಿಂದ ಹೆಂಗೆ ಅಪ್ರೋಚ್ ಮಾಡೋದು ನಂಗೆ ಗೊತ್ತಿರಲಿಲ್ಲ. ಆ್ಯಂಡ್ ಥ್ಯಾಂಕ್ಸ್ ಟು ಲಕ್ಷ್ಮಣ್ ಸರ್. ಎವ್ರಿ ಡೇ ನಮ್ಮ ಪ್ರತಿದಿನದ ಸೆಷನ್ಸಲ್ಲಿ ಏನೋ ಒಂದು ಹೊಸದು ನನಗೆ ಗೊತ್ತಿಲ್ಲದೆ ಇರೋದು ನಾನು ಕಲಿತಾ ಇದ್ದೆ. ಸೊ ನಾನು ಏನು ಅಂದರೆ ಮೆಥಡ್ ರೀತಿನಲ್ಲಿ ನೋಡಿದ್ರೆ ನಾನು ಏನು ಆ ಥರ ಏನೂ ಮಾಡಲಿಲ್ಲ ಸರ್. ಇಟ್ ವಾಸ್ ಆಲ್ ಲಕ್ಷ್ಮಣ್ ಸರ್ ಫಾರ್ ಮೀ. ಸರ್ ಆ್ಯಕ್ಚುಲಿ ಈ ಗಾಡೋ ದ ಎಂಟೈರ್ ಕಾನ್ಸೆಪ್ಟ್ ನಾವಿಲ್ಲಿ ಏನು ತೋರಿಸಿದ್ದೀವಿ ಆ್ಯಂಡ್ ನಾಟಕ ಏನು ಹೇಳುತ್ತೆ, 2021 ಆಗಲಿ, 2031 ಆಗಲಿ, 2041 ಆಗಲಿ, ಐ ಥಿಂಕ್ ಜನ ಇದಕ್ಕೆ ರಿಲೇಟ್ ಡೆಫಿನೆಟ್ಲಿ ಮಾಡ್ಕೋತಾರೆ. ಆ್ಯಂಡ್ ಯಾವಾಗಲೂ ಒಂಥರ ಕಲರ್ಫುಲ್ ಆ್ಯಂಡ್ ತುಂಬ ಲೈವ್ಲಿ ಸಬ್ಜೆಕ್ಟ್ಸ್ನ ಜಸ್ಟ್ ಆಡಿಯನ್ಸಿಗೆ ನಾವು ತೋರಿಸೋ ಬದಲು ದಿಸ್ ಇಸ್ ಸಮಥಿಂಗ್ ಕ್ಲೋಸರ್ ಟು ರಿಯಾಲಿಟಿ. ಸೊ ನನಗೆ ಐ ಬಿಲೀವ್ ದಟ್ ಇದು ಬೇಕು ಇವಾಗಿನ ಇರೋ ಜನರೇಷನ್ಗಿರೋ ಮೈಂಡ್ಸೆಟ್ಟಿಗೆ, ಅಥವಾ ಎನಿಥಿಂಗ್, ಇಟ್ ಮೈಟ್ ಬಿ ಎನಿಥಿಂಗ್, ದಿಸ್ ಸೊಸೈಟಿ ವಿಚ್ ವಿ ಲಿವ್ ಇನ್, ಅವ್ರಿಗಿದು ದಿಸ್ ಇಸ್ ಸಮಥಿಂಗ್ ವಿಲ್ ಬಿ ಲೈಕ್ ವೋ, ನಾವು ಏನು ನೋಡಿದ್ವಿ ಯೋಚನೆ ಮಾಡಬೇಕಲ್ಲ ಅಂತ ಅನಿಸುತ್ತೆ. ಸೊ ಐ ಥಿಂಕ್ ಇಟ್ಸ್ ವೆರಿ ನೀಡೆಡ್. ಸೊ ನನಗದು ಸೆಕೆಂಡ್ ಆ್ಯಕ್ಟನ್ನು ಇವರು ಹುಡುಗಿಯರು ಮಾಡಿರೋದು, ಅದು ನನಗೆ ಹೆಂಗೆ ಮಾಡಿಸ್ಬೇಕು ಅಂತ ನನಗಿನ್ನೂ ಅದಕ್ಕೆ ಮಾಡ್ತಾ ಇದ್ದೀವಿ, ಅದಿನ್ನೂ ಕಂಪ್ಲೀಟ್ ಆಗಿದೆ ಅಂತ ಅನ್ಸಲ್ಲ ನನಗೆ ಅದು. ಮತ್ತು ಅದ್ರ ಬಗ್ಗೆ ಕ್ರಿಟಿಸಿಸಮು ಇದೆ, ಏನಕ್ಕೆ ಮಾಡ್ತಾರೆ ಅದು, ಫಸ್ಟ್ ಆ್ಯಕ್ಟು ಹಿಂಗಾಗುತ್ತೆ, ಸೆಕೆಂಡ್ ಆ್ಯಕ್ಟ್ ಹಂಗಾಗುತ್ತೆ, ಬೇರೆ ನಾಟಕ ಅನಿಸುತ್ತೆ. ಅದು ನನಗೆ ಯೋಚನೆ ಹಚ್ಚಿದೆ, ಯಾಕೆ ಮಾಡೋಕ್ಕೆ ಆಗ್ತಿಲ್ಲ ಅಥವಾ ಯಾಕೆ ಹಂಗಿದೆ ಅಂತ. ಅದಕ್ಕೆ ನನಗೆ ಆನ್ಸರ್ ಸಿಕ್ಕಿಲ್ಲ ಅದಕ್ಕೆ. ಈ ಪ್ರೊಡಕ್ಷನಲ್ಲಿ ನನಗೆ ಆಗಿರೋ ವಿಶೇಷ ಎಕ್ಸ್ಪೀರಿಯೆನ್ಸು ಅಂದರೆ ಆಡಿಯನ್ಸು ಸರ್. ಅಂದರೆ ನನಗೆ ಆಡಿಯನ್ಸು ಗೊತ್ತಿಲ್ಲ, ಅನ್ಸರ್ಟನ್ ಇತ್ತಲ್ಲ ಅದು ಹೆಂಗೆ ರಿಸೀವ್ ಆಗುತ್ತೆ ಏನು ಅಂತ. ಪ್ರತಿ ಸರಿನೂ
ಆಡಿಯನ್ಸ್ ಯಾವುದಕ್ಕೆ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ, ಏನಾಗುತ್ತೆ, ಆಡಿಯನ್ಸ್ ಜೊತೆಗೆ ಕಂಪ್ಲೀಟ್ ಆಗುತ್ತೆ ನಾಟಕ ಅಂತ ಅನ್ಸುತ್ತೆ ನನಗೆ. ಯಾವಾಗಲೂ ಆಡಿಯನ್ಸ್ ಇಲ್ಲದೆ ಒಂದು ಪರ್ಫಾರ್ಮೆನ್ಸ್ ಕಂಪ್ಲೀಟ್ ಆಗಲ್ಲ, ಅಟ್ಲೀಸ್ಟ್ ಈ ತನಕ ಆದರೂ. ಅವರ ರೆಸ್ಪಾನ್ಸ್ ಬಗ್ಗೆ ನನಗೆ ಶಾಕ್ ಅಂತ ಅನಿಸಿದೆ ಎಷ್ಟೊಂದು ಸರಿ. ಇಷ್ಟು ಬೋರ್ ಇರೋ ನಾಟಕ ಯಾಕೆ ನೋಡ್ತಾರೆ ಅಂತ ಅನಿಸಿದೆ. ಚಾಲೆಂಜ್ ಅಂದರೆ ಅದೇ ಅವ್ರು ಹೇಳಲಿಲ್ಲ ನನಗೆ ಹೀಗೆ ಬರಬೇಕು ಹಾಡು ಅಥವಾ ಈ ಎಮೋಷ್ನಲ್ ಇರಬೇಕು. ಬಟ್ ಅವ್ರು ಕೊಟ್ಟಿದ್ದು ಒಂದು ಚಾಲೆಂಜ್ ಅಂದರೆ ನೀವು ಅದನ್ನು ಸುಂದರವಾಗಿ ಮಾಡಬೇಡ ಅಂತ ಹೇಳಿದ್ದು ಒಂದು ಚಾಲೆಂಜು. ತುಂಬ ಬ್ಯೂಟಿಫೈ ಮಾಡಬಾರ್ದಿತ್ತು ಆ ಹಾಡನ್ನ. ಸೊ ಅದು ಆ್ಯಕ್ಚುಲಿ ಕಷ್ಟ. ಯೂಶ್ವಲಿ ಅದು ಮಾಡಿದ ಬೇರೆ ಹಾಡುಗಳನ್ನ ಚೆನ್ನಾಗಿ ಹಾಡೋದು ತುಂಬ ಈಸಿ. ನಾನು ಇನ್ನೆಲ್ಲೋ ಏನೋ ಬೇರೆ ಮಾಡಬೇಕು ಅಂತ ಹುಡುಕೋದು ಇಟ್ ವಾಸ್ ವೆರಿ ಡಿಫಿಕಲ್ಟ್, ಚಾಲೆಂಜಿಂಗ್. ಸೊ ನನಗೆ ಒಂಥರ ಡಾನ್ಸ್ ಪ್ರೊಡಕ್ಷನ್ ಥರ ಮಾಡಬೇಕು ಅಂತಿತ್ತು ಈ ನಾಟಕನ. ಯಾಕೆಂದರೆ ವೇಟಿಂಗ್ ಫಾರ್ ಗೋಡೋ ಒಂದು ಡಾನ್ಸ್ ಪೀಸ್ ಮಾಡಬೇಕು ಅಂತ ನನಗೆ ಭಾಳ ಹಿಂದಿಂದ ಆಸೆ. ಒಂದು ಡಾನ್ಸ್ ಪೀಸ್ ಮಾಡಬೇಕು ಅದನ್ನ ಇಟ್ಕೊಂಡು ಅಂತ. ಒಂದಷ್ಟು ಡಾನ್ಸರ್ ಜೊತೆನೂ ಕೆಲಸ ಮಾಡ್ತಿದ್ದೆ ನಾನು ಅದನ್ನ ಇಟ್ಕೊಂಡು. ಬಟ್ ಇಲ್ಲಿ ಈ ಥಿಯೇಟರ್ ಸ್ಕೂಲು ಸ್ಟೂಡೆಂಟ್ಸು ಮತ್ತು ಅವರ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ನೋಡಿ ಆ್ಯಕ್ಟಿಂಗ್ ಸ್ಟೈಲು ಮತ್ತು ಪ್ರೊಡಕ್ಷನ್ ಸ್ಟೈಲ್ ಪೂರ್ತಿ ಕಂಪ್ಲೀಟ್ಲಿ ಬೇರೆ ಆಯಿತು. ನಾನು ಡಾನ್ಸ್ ಇನ್ನೊಂದು ಸರಿ ಮಾಡ್ಸೋಣ, ಈಗ ಏನಾಗುತ್ತೋ ಅದು ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ. ಸೃಷ್ಟಿಯ ದಿವ್ಯ ಮಂಡಲದಿಂದ ಮನುಷ್ಯ ಕುಟುಂಬ ಮಾತ್ರ ಹೊರ ನಡೆದಿದೆ. ಸೃಷ್ಟಿಯ ದಿವ್ಯ ಮಂಡಲದಿಂದ ಮನುಷ್ಯ ಕುಟುಂಬ ಮಾತ್ರ ಹೊರ ನಡೆದಿದೆ. ಛೇದಿಸಿದವರು ಭಾಗಿಸಿದವರು ನಾವೇ, ಛೇದಿಸಿದವರು ಭಾಗಿಸಿದವರು ನಾವೇ. ದಿವ್ಯ ಮಂಡಲಕ್ಕೆ ಮರಳಬೇಕಾದವರು ನಾವೇ.